ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಇತ್ತೀಚೆಗೆ ತಮ್ಮ 52ನೇ ಹುಟ್ಟುಹಬ್ಬವನ್ನ ಅಭಿಮಾನಿಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಿಕೊಂಡರು. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಅವರು ಅಭಿಮಾನಿಗಳನ್ನ ಭೇಟಿಯಾಗಿ ಅವರ ಪ್ರೀತಿ ಹಾಗೂ ಗೌರವವನ್ನ ಸ್ವೀಕರಿಸಿ ಸಂಭ್ರಮಿಸಿದ್ರು. ಕಿಚ್ಚನ ಹುಟ್ಟುಹಬ್ಬ ಅಭಿಮಾನಿಗಳಿಗೆ ಯಾವತ್ತೂ ಹಬ್ಬದಂತೆ. ಸುದೀಪ್ ಅವರ ಬದುಕಿನ ದೊಡ್ಡ ಶಕ್ತಿ ಎಂದರೆ ಅವರ ಪತ್ನಿ ಪ್ರಿಯಾ ಮತ್ತು ಮಗಳು ಸಾನ್ವಿ. ಪ್ರಿಯಾ ಸುದೀಪ್ ಅವರು ಕೇವಲ ಒಳ್ಳೆಯ ಸಂಗಾತಿಯಷ್ಟೇ ಅಲ್ಲ, ಕಿಚ್ಚ ಅಭಿಮಾನಿಗಳಿಗೂ ಹತ್ತಿರವಾದ ವ್ಯಕ್ತಿ. ಪ್ರತಿ ವರ್ಷ ಸುದೀಪ್ ಹುಟ್ಟುಹಬ್ಬದಂದು ಅಭಿಮಾನಿಗಳು ದಾನ ಕಾರ್ಯಗಳು, ಬಡ ಮಕ್ಕಳಿಗೆ ಸಹಾಯ, ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನ ಕೈಗೊಳ್ಳುವುದು ಸಂಪ್ರದಾಯವಾಗಿದೆ. ಈ ಎಲ್ಲ ಕಾರ್ಯಗಳಿಗೆ ಪ್ರಿಯಾ ಅವರು ಸದಾ ಬೆಂಬಲ ನೀಡುತ್ತಾ ಅವರು ಪ್ರೇರಣೆಯಾಗಿದ್ದಾರೆ. ಈ ಬಾರಿ ಕಿಚ್ಚ ಸುದೀಪ್ ಅವರ 52ನೇ ಹುಟ್ಟುಹಬ್ಬದ ಅಂಗವಾಗಿ ಪ್ರಿಯಾ ಸುದೀಪ್ ಅವರು ಮಹತ್ತರ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಕಿಚ್ಚ ಸುದೀಪ್ ಕೇರ್ ಫೌಂಡೇಶನ್ ಮೂಲಕ ಅಂಗಾಂಶ ದಾನ ಮಾಡಿ ಜನರು ಈ ರೀತಿಯ ಮಾನವೀಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಅವರು ಮಾತ್ರವಲ್ಲದೆ ಹುಟ್ಟುಹಬ್ಬದ ವಿಶೇಷವಾಗಿ ಒಟ್ಟು 52 ಮಂದಿ ದಾನ ಕಾರ್ಯದಲ್ಲಿ ಸೇರಿಕೊಂಡಿರುವುದು ವಿಶಿಷ್ಟ ಸಂಗತಿ. ಪ್ರಿಯಾ ಸುದೀಪ್ ಅವರು ಹಿಂದೆಯೂ ಹಲವು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನಾಥಾಶ್ರಮದ ಮಕ್ಕಳಿಗೆ ಸಹಾಯ, ಅಗತ್ಯವಿರುವವರಿಗೆ ವೈದ್ಯಕೀಯ ನೆರವು, ಶಿಕ್ಷಣಕ್ಕಾಗಿ ದಾನ ಹಾಗೂ ಮಹಿಳೆಯರ ಸಬಲೀಕರಣದ ಕಡೆ ಕೈಗೊಂಡ ಕಾರ್ಯಗಳು ಎಲ್ಲವೂ ಸಮಾಜದಲ್ಲಿ ಪ್ರಶಂಸೆಗೆ ಪಾತ್ರವಾಗಿವೆ. ಕೋವಿಡ್ ಕಾಲದಲ್ಲಿ ಆಹಾರ ಮತ್ತು ಔಷಧಿ ವಿತರಣೆ ಮಾಡಿದ ಕಾರ್ಯದಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ಈ ರೀತಿಯಾಗಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ ಕೇವಲ ಒಂದು ಆಚರಣೆಯಲ್ಲ, ಅದು ಒಂದು ಸಮಾಜಮುಖಿ ಸಂದೇಶ ಹರಡುವ ದಿನವಾಗಿದೆ. ಪ್ರಿಯಾ ಸುದೀಪ್ ಅವರ ಸೇವಾ ಮನೋಭಾವ ಕಿಚ್ಚ ಅಭಿಮಾನಿಗಳ ಪ್ರೀತಿಯೊಂದಿಗೆ ಬೆರೆತು ಪ್ರತಿ ವರ್ಷವೂ ಹೊಸ ಅರ್ಥ ಪಡೆಯುತ್ತಿದೆ. ಈ ಬಾರಿ ಅಂಗಾಂಶ ದಾನದಂತಹ ಮಹಾನ್ ಕಾರ್ಯದ ಮೂಲಕ ಮತ್ತೆ ಸಮಾಜಕ್ಕೆ ದಾರಿದೀಪರಾಗಿದ್ದಾರೆ ಪ್ರಿಯಾ ಸುದೀಪ್ ಅವರು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.